ಹೇ ಗೈಸ್, ನೀವೊಬ್ಬ ಡ್ರೈವರಾ? ಇಲ್ಲ ನಿಮ್ಮ ಡೈಲಿ ಕಮ್ಯೂಟು ಡ್ರೈವಿಂಗಲ್ಲಿ ಇರುತ್ತಾ? ಸೊ ಈ 7 ಮಿಸ್ಟೇಕಲ್ಲಿ ಒಂದನ್ನಾದರೂ ನೀವು ಮಾಡೇ ಇರ್ತೀರಾ ವೈಲ್ ಡ್ರೈವಿಂಗ್. ಸೊ ಸಮ್ ಕೈಂಡ್ ಆಫ್ ಮಿಸ್ಟೇಕ್ಸ್ ಕ್ಯಾನ್ ನೆವರ್ ಗಿವ್ ಅ ಸೆಕೆಂಡ್ ಚಾನ್ಸ್ ಫಾರ್ ಲೈಫ್. ಆ 7 ಮಿಸ್ಟೇಕ್ಸ್ ಯಾವುದು ಅಂತ ತಿಳ್ಕೊಳ್ಳೋಣ ಬನ್ನಿ. ಫಸ್ಟ್ ಒನ್ ಈಸ್ ಡ್ರೈವಿಂಗ್ ಟೂ ಕ್ಲೋಸ್ ಟು ದ ವೆಹಿಕಲ್ ಇನ್ ಫ್ರಂಟ್. ಇವಾಗ ನೀವು ಡ್ರೈವ್ ಮಾಡ್ತಾ ಇರ್ತೀರಾ, ಒಂದು ವೆಹಿಕಲ್ ಅಥವಾ ಒಂದು ದೊಡ್ಡ ಟ್ರಕ್ ಇದೆ ನಿಮ್ಮ ಮುಂದೆ. ಸೊ ನೀವು ಏನು ಮಾಡ್ತೀರಾ ಅಂದರೆ ಅದಕ್ಕೆ ತುಂಬ ಕ್ಲೋಸ್ ಆಗಿ ಇರೋ ರೀತಿ ಡ್ರೈವ್ ಮಾಡ್ತೀರಾ. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್. ಯಾಕಂದರೆ ನಿಮಗೆ ಆ ಟೈಮ್ ಗ್ಯಾಪೇ ಇರೋದಿಲ್ಲ. ಆಗ ಟ್ರಕ್ ಸಡನ್ನಾಗಿ ಏನಾದರೂ ಬ್ರೇಕ್ ಹಾಕಿದ್ರೆ, ಇಲ್ಲ ಅವ್ರ ಮುಂದೆ ಇರೋರು ಏನಾದರೂ ಮಿಸ್ಟೇಕ್ ಆದರೆ, ಇಲ್ಲ ಪೆಡಸ್ಟ್ರಿಯನ್ ಏನಾದರೂ ಬಂದರೆ, ಯಾವುದೇ ಪ್ರಾಣಿ ಪಕ್ಷಿ ಆ ಥರ ಪ್ರಾಣಿಗಳೇನಾದರೂ ಅಥವಾ ನಾಯಿಗಳಂತರೂ ಸಾಮಾನ್ಯವಾಗಿ ಬರ್ತಾ ಇರುತ್ತೆ ರೋಡಲ್ಲಿ. ಸೊ ಆ ಥರ ಏನಾದರೂ ಬೈ ಚಾನ್ಸ್ ಅವನು ಇನ್ ಫ್ರಂಟ್ ಆಫ್ ಯು ಯಾವ್ದು ವೆಹಿಕಲ್ ಇರುತ್ತೋ ಅವ್ರೇನಾದರೂ ಬ್ರೇಕ್ ಹಾಕಿದ್ರೆ ನಿಮಗೆ ಚಾನ್ಸೇ ಇರಲ್ಲ ನಿಮ್ಗೆ ಸೇಫ್ ಆಗೋದಕ್ಕೆ. ಸೊ ಸೇಫ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಬೇಕು ಫಸ್ಟ್ ಒನ್. ಹೇಗಂದರೆ 1000 ರೂಲ್, ಒಂದು ರೂಲ್ ಇದೆ. ಏನಂತಂದರೆ 1001, 1002, 1003 ಅಂತ 3 ಎಣಿಸ್ಬೇಕು. ಒಂದು ಆಬ್ಜೆಕ್ಟ್ನ ಚೂಸ್ ಮಾಡಬೇಕು. ಸೊ ನೀವು ಡ್ರೈವ್ ಮಾಡುವಾಗ ನಿಮ್ಮ ಸ್ಪೀಡ್ಗೆ ಈಕ್ವಲ್ ಆಗಿ ಆ ಆಬ್ಜೆಕ್ಟನ್ನು ನೀವು 1001, 1002, 1003 ಅನ್ನೋಷ್ಟರಲ್ಲಿ ಆ ಆಬ್ಜೆಕ್ಟ್ನ ರೀಚ್ ಆದರೆ ಯು ಆರ್ ನಾಟ್ ಇನ್ ಅ ಸೇಫ್ ಡಿಸ್ಟೆನ್ಸ್. ಸೊ ಆ ಡಿಸ್ಟೆನ್ಸ್ನ ನೀವು ಮೇಂಟೈನ್ ಮಾಡಬೇಕು ವೈಲ್ ಇಟ್ ಈಸ್ ದ ಸೇಫ್ ವೆದರ್. ಲೈಕ್ ಯಾವುದೇ ಥರ ವೆದರ್ ಬ್ಯಾಡ್ ಇಲ್ಲ ಅಂದರೆ ರೇನಿ ಇಲ್ಲ, ಲೈಕ್ ಗಾಳಿ ಜಾಸ್ತಿ ಇಲ್ಲ, ಆ ಥರ ಏನಾದರೂ ಏನೂ ಇಲ್ಲ ಅಂತಂದರೆ ಸೇಫ್ ವೆದರ್ ಇದ್ದಾಗ ನೀವು ಅಷ್ಟು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಬೇಕು. ಇಫ್ ಇಟ್ ಈಸ್ ರೇನಿ ಆರ್ ವೆದರ್ ಈಸ್ ನಾಟ್ ಇನ್ ಗುಡ್ ಕಂಡೀಷನ್, ಸೊ ಯು ಹ್ಯಾವ್ ಟು ಕೀಪ್ ಅ ಡಿಸ್ಟೆನ್ಸ್ ಡಬಲ್. ಲೈಕ್ ನೀವು 1002, 1003 ಇರುತ್ತಲ್ಲ, ಅದನ್ನು 1006ವರೆಗೂ ಕೌಂಟ್ ಮಾಡಿಬಿಟ್ಟು ನೀವು ಅಷ್ಟು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಬೇಕು ವೈಲ್ ರೈನಿಂಗ್. ಸೊ ದಿಸ್ ಈಸ್ ದ ಫಸ್ಟ್ ಮಿಸ್ಟೇಕ್. ಎಲ್ಲರೂ ಮಾಡ್ತೀರಾ, ಸೊ ಅದನ್ನು ಮಾಡೋಕ್ಕೆ ಹೋಗಬೇಡಿ. ಸೊ ಸೆಕೆಂಡ್ ಮಿಸ್ಟೇಕ್ ಈಸ್ ಯೂಸಿಂಗ್ ಯುವರ್ ಫೋನ್ ವೈಲ್ ಡ್ರೈವಿಂಗ್. ಇದಂತೂ ಕಾಮನ್ ಆಗಿಬಿಟ್ಟಿದೆ ಇವಾಗ. ಸೊ ಲೈಕ್ ನಾನು ಹೇಳೋದಂದರೆ ಕ್ಯಾಬ್ ಡ್ರೈವರ್ಗಳು ಅಂದರೆ ಐ ಆಮ್ ಆಲ್ಸೋ ಕ್ಯಾಬ್ ಡ್ರೈವರ್. ಏನಂತಂದರೆ ಲೈಕ್ ಎಲ್ರಿಗೂ ಎಮರ್ಜೆನ್ಸಿ ಕಾಲ್ಸ್ ಬಂದೇ ಬರುತ್ತೆ. ಯೂಸ್ ಮಾಡಿ ಅಂತಲೂ ಹೇಳಲ್ಲ, ಮಾಡಬೇಡಿ ಅಂತಲೂ ಹೇಳಲ್ಲ, ಯಾಕಂದರೆ ದಟ್ ಡಿಪೆಂಡ್ಸ್ ಆನ್ ಯು. ಬಟ್ ಕಮ್ಮಿ ಯೂಸ್ ಮಾಡಿ, ಯಾಕಂದರೆ ಕಾಲ್ಸ್ ಬರ್ತಾ ಇರುತ್ತೆ. ಯಾರು ಕೂಡ ನಾನೇ ಹೇಳ್ತೀನಲ್ಲ, ನಾನು ಯೂಸ್ ಮಾಡ್ತೀನಿ. ಯಾಕಂತಂದರೆ ಸಮ್ ಕೈಂಡ್ ಆಫ್ ಎಮರ್ಜೆನ್ಸಿ ಕಾಲ್ಸ್, ಸೊ ಯೂಸ್ ಮಾಡಲೇಬೇಕಾಗುತ್ತೆ. ಸೊ ಕಮ್ಮಿ ಯೂಸ್ ಮಾಡಿ. ಲೈಕ್ ನೀವೇನೋ ಕಾಲ್ಸ್ ಬಂದರೆ ಅಟೆಂಡ್ ಮಾಡಿ ಮಾತಾಡಿ, ಯು ಕ್ಯಾನ್ ಕಟ್ ಇಟ್. ಅದರ್ ದೆನ್ ದಟ್ ಯೂಸಿಂಗ್ ಫಾರ್ ರೀಲ್ಸ್, ಯೂಟ್ಯೂಬ್ ಆರ್ ಆಡಿಯೋ ಸಮಥಿಂಗ್ ಎಲ್ಸ್, ಇಟ್ಸ್ ಬ್ಯಾಡ್. ಸೊ ಯಾರು ಮೊಬೈಲ್ನ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ ವೈಲ್ ಡ್ರೈವಿಂಗ್. ಸೊ ದಿಸ್ ಈಸ್ ದ ಸೆಕೆಂಡ್ ಮಿಸ್ಟೇಕ್, ಡೋಂಟ್ ಡೂ. ಥರ್ಡ್ ಒನ್ ಈಸ್ ಸ್ಪೀಡಿಂಗ್ ವೆನ್ ಯು ಡೋಂಟ್ ನೀಡ್ ಟು. ಯಾವ ರೋಡಲ್ಲಿ ಎಷ್ಟು ಸ್ಪೀಡ್ ಹೋಗಬೇಕು ಅಂತ ಗೊತ್ತಿರಲ್ಲ ಒಂದು. ಇನ್ನೊಂದು ಸ್ಪೀಡ್ ಲಿಮಿಟನ್ನು ಹಾಕಿರ್ತಾರೆ, ಯಾರೂ ಫಾಲೋ ಮಾಡಲ್ಲ. ಸ್ಪೀಡ್ ಲಿಮಿಟ್ ಅಂತೂ ನಮ್ಮ ಇಂಡಿಯಾದಲ್ಲಿ ಯಾರೂ ಫಾಲೋ ಮಾಡಲ್ಲ. ಅವ್ರದ್ದು ಓಕೆ, ಇಟ್ಸ್ ಕೈಂಡ್ ಆಫ್ ಗುಡ್ ರೋಡ್, ಬಟ್ ಅಲ್ಲಿ ಏನು ಹಾಕಿರ್ತಾರೆ 30 ಅಂತ ಸ್ಪೀಡ್ ಲಿಮಿಟ್ ಹಾಕಿರ್ತಾರೆ. ಬಟ್ ನಾನೇ ಫಾಲೋ ಮಾಡಲ್ಲ 30ನ. ಸೊ ಇಫ್ ಇಟ್ ಈಸ್ ಗುಡ್ ರೋಡ್ ಇಟ್ಸ್ ಓಕೆ. ಅಲ್ಲಿ 30 ಹಾಕಿದ್ರು ನೀವು 40 ಎಲ್ಲ 50 ಹೋಗ್ತಾ ಇದ್ದೀರಾ ಅಂತಂದರೆ ನಾನು ಹೋಗ್ತೀನಿ. 30 ಹಾಕಿದ್ರು ಕೂಡ 40-50ನಲ್ಲಿ ಹೋಗ್ತೀನಿ. ಸೊ ದಟ್ ಈಸ್ ನಾಟ್ ಅ ಪ್ರಾಬ್ಲಮ್. ಬಟ್ if it is not a good road, you are driving too harshly. Like it is a 30 speed limit is 30, you are driving in 100. So it is you don't have a chance to react any kind of situations. It happens like ನಿಮಗೆ ರಿಯಾಕ್ಟ್ ಮಾಡೋಕ್ಕೆ ಚಾನ್ಸೇ ಸಿಗಲ್ಲ. ಏನಾದರೂ ಎಮರ್ಜೆನ್ಸಿ ಇವಾಗ ಲೈಕ್ ಒಂದೇನಾದರೂ ಗುಂಡಿ ಆ ಥರ ಬರ್ಬೋದು, ಇಲ್ಲ
ಸಮ್ ಕೈಂಡ್ ಆಫ್ ಇನ್ವಿಸಿಬಲ್ ರೋಡ್ ಬ್ರೇಕ್ಸ್, ಅದರಲ್ಲಿ ರೋಡ್ ಬ್ರೇಕ್ಸ್ಗೆ ಪಟ್ಟಿನೇ ಹಾಕಿರಲ್ಲ. ಸೊ ಆ ಥರ ಸಿಚುವೇಶನಲ್ಲಿ ನೀವು ಸ್ಪೀಡಿಂಗ್ ಅನ್ನೆಸೆಸರಿ ಅನ್ಕೋತೀನಿ ನಾನು. ಸ್ಪೀಡಿಂಗ್ ಅಂದರೆ ಯಾವ ರೋಡಲ್ಲಿ ಎಷ್ಟು ಸ್ಪೀಡ್ ಇರಬೇಕೋ ಅಷ್ಟು ಸ್ಪೀಡಲ್ಲಿದ್ದರೆ ದಟ್ ಈಸ್ ಗುಡ್. ಫೋರ್ತ್ ಒನ್ ಈಸ್ ಓವರ್ಟೇಕಿಂಗ್ ವಿತೌಟ್ ಪ್ರಾಪರ್ ವಿಸಿಬಿಲಿಟಿ. ದಿಸ್ ಈಸ್ ಬಿಗ್ಗೆಸ್ಟ್ ಮಿಸ್ಟೇಕ್. ಹೇಗಂದರೆ ಇವಾಗ ನೀವು ಯೋಚನೆ ಮಾಡಿ, ನೀವು ಇವಾಗ ಯಾರಂದರೆ ನೀವೊಬ್ಬ ಕ್ಯಾಬ್ ಡ್ರೈವರ್, ಓಕೆನಾ. ನೀವು ಏರ್ಲೈನಲ್ಲಿ ಡ್ರೈವ್ ಮಾಡ್ತಾ ಇರ್ತೀರ. ಸೊ ನಿಮಗೆ ಒಂದು ಸ್ಲೋ ಮೂವಿಂಗ್ ವೆಹಿಕಲ್ ನಿಮಗೆ ಮುಂದೆ ಇರುತ್ತೆ. ಆವಾಗ ನೀವು ಪಕ್ಕದಲ್ಲಿರೋದು ಕೂಡ ಸ್ಲೋ ಮೂವಿಂಗೇ ಇರುತ್ತೆ. ಸೊ ನೀವೇನು ಯೋಚನೆ ಮಾಡ್ತೀರಾ, ಎ ಲೈನಿಂದ ಡೈರೆಕ್ಟಾಗಿ ಸಿ ಲೈನಲ್ಲಿ ಖಾಲಿ ಇದೆ, ಸೊ ಸಿ ಲೈನಲ್ಲಿ ಗಾಡಿ ಇಲ್ಲ, ಸೊ ನಾನು ಡೈರೆಕ್ಟಾಗಿ ಲಾಸ್ಟ್ ಲೈನಲ್ಲಿ ಹೋಗ್ತೀನಿ ಅಂತ. ಸೊ ದಟ್ ಈಸ್ ಬಿಗ್ಗೆಸ್ಟ್ ಮಿಸ್ಟೇಕ್. ನಿಮಗೆ ಈ ಕಡೆನೂ ಒಂದು ದೊಡ್ಡ ಟ್ರಕ್ ಇದೆ, ಈ ಕಡೆ ಸೆಕೆಂಡ್ ಲೈನಲ್ಲೂ ಒಂದು ದೊಡ್ಡ ಟ್ರಕ್ ಇದೆ, ಥರ್ಡ್ ಲೈನಲ್ಲಿ ಏನಿದೆ ಅಂತ ನಿಮ್ಗೆ ಗೊತ್ತೇ ಇರಲ್ಲ. ಸೊ ಆ ಟೈಮಲ್ಲಿ ನೀವೇನು ಮಾಡ್ತೀರಾ, ಸಡನ್ನಾಗಿ ಆ ಕಡೆ ಹೋಗ್ತೀರಾ. ಸೊ ಇನ್ ಕೇಸ್ ಆಫ್ ಯಾವುದಾದ್ರೂ ಅಂದರೆ ಲೈಕ್ ಲಾಸ್ಟ್ ಲೈನ್ ಅಂತಂದರೆ ಇವಾಗ ಏನಾಗಿರುತ್ತೆ, ಯಾವುದೋ ಒಂದು ಗಾಡಿ ಏನೋ ಸಿಚುವೇಶನಲ್ಲಿ ಸ್ಟಕ್ ಆಗಿ ನಿಂತ್ಕೊಂಡಿರುತ್ತೆ ಅಂದ್ಕೊಳ್ಳಿ. ಈಗ ಆ ವೆಹಿಕಲ್ ಯಾವ ಲೈನಲ್ಲಿ ನಿಂತ್ಕೋಬೇಕು, ಸಿ ಲೈನಲ್ಲೇ ನಿಂತ್ಕೋಬೇಕು. ಸೊ ಆ ಕಡೆ ನಿಂತ್ಕೊಂಡಿದ್ರೆ ನಿಮ್ಗೆ ಅದು ಕಾಣಿಸ್ತಿರಲ್ಲ. ಸೊ ನೀವು ಡೈರೆಕ್ಟಾಗಿ ಹೋಗಿ ಅಲ್ಲಿ ಏನು ಮಾಡ್ಕೋತಾರೆ, ಆಕ್ಸಿಡೆಂಟ್ ಮಾಡ್ಕೋತೀರ. ಸೊ ಅದು ತುಂಬಾ ರಾಂಗ್ ಇರುತ್ತೆ. ಅದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ನಾನಂತರೂ ಮಾಡಲ್ಲ. ನಾನು ಲೈಕ್ ಪ್ರಾಪರ್ ವಿಸಿಬಿಲಿಟಿ ಇಲ್ಲ ಅಂತಂದರೆ ನಾನು ಲೈನ್ ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಆ್ಯಂಡ್ ಇನ್ನೊಂದು, ಇಂಡಿಕೇಟರ್ ಹಾಕಿ. ಯಾಕಂದರೆ ಹಿಂದೆ ಬರೋರು ಯಾವ ಸ್ಪೀಡಲ್ಲಿ ಇರ್ತಾರೆ ಅಂತ ಗೊತ್ತಾಗಲ್ಲ. ನೀವು ಲೈನ್ ಚೇಂಜ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಓಕೆ ನೀವು ಮಿರರ್ ನೋಡ್ತೀರಾ, ನೀವು ಮಿರರ್ ನೋಡ್ಕೊಂಡೇ ಚೇಂಜ್ ಮಾಡ್ತೀರಾ ಅಂದ್ಕೊಳ್ಳಿ. ಏನೋ ಒಂದು ಲೈಕ್ ಇದು ಅಪ್ಪಿದೆ ಅಂದ್ಕೊಳ್ಳಿ, ನಿಮ್ಮಿಂದ ಅಪ್ಪಿದೆ, ಅವನಿಗೆ ಹಿಂದೆ ಬರ್ತಿರೋನು ನೀವು ಲೈನ್ ಚೇಂಜ್ ಮಾಡ್ತಾರೋ ಕಾಣ್ತಿರಲ್ಲ. ಸೊ ಡೈರೆಕ್ಟಾಗಿ ನೀವು ಲೈನ್ ಚೇಂಜ್ ಮಾಡಿದ್ರೆ ಅವನಿಗೆ ಗೊತ್ತಾಗಲ್ಲ. ಸೊ ಬಂದು ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ಫಿಫ್ತ್ ಮಿಸ್ಟೇಕ್ ಈಸ್ ಇಗ್ನೋರಿಂಗ್ ಯುವರ್ ಟೈರ್ ಕಂಡೀಷನ್. ಸೊ ನಿಮಗೆ ಟೈರ್ ಅಂದರೆ ನೀವು ಹೇಗೆ ಅಂತಂದರೆ, ಸೊ ಏನೋ ಏರ್ ಕಮ್ಮಿ ಇದೆ, ಇಲ್ಲ ಏನೋ ಸ್ಕ್ರ್ಯಾಚಸ್ ಆಗಿದೆ, ಇಲ್ಲ ಸ್ವಲ್ಪ ಬಿರುಕು ಆಗಿದೆ ಟೈರ್ ಅಂತಂದರೆ ಎಲ್ಲಿ ಬಿಡು ನಡೀತದೆ ಅಂತ ಹೇಳ್ಬಿಟ್ಟು ಹೋಗೋದು ತುಂಬ ದೊಡ್ಡ ತಪ್ಪು. ಯಾಕಂದರೆ ಆ್ಯಸ್ ಅ ಕ್ಯಾಬ್ ಡ್ರೈವರ್ ನಾನೇ ತುಂಬ ಸರ್ತಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಹೆಂಗಂತಂದರೆ ಒಂದು ಎಕ್ಸ್ಪೀರಿಯೆನ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಒಬ್ಬ ಎ ಲೈನಲ್ಲಿ ಹೋಗ್ತಾ ಇದ್ದ, ಈಸ್ ಆಲ್ಸೋ ಕ್ಯಾಬ್ ಡ್ರೈವರ್. ಎ ಲೈನಲ್ಲಿ ಹೋಗ್ತಾ ಇದ್ದ, ನಾನು ಬಿ ಲೈನಲ್ಲಿದ್ದೆ. ಸೊ ಸೆಂಟ್ರಲ್ ಲೈನಲ್ಲಿ ನಾನಿದ್ದೆ, ಲಾಸ್ಟ್ ಲೈನಲ್ಲಿ ಅವನಿದ್ದಲ್ಲ. ಅವನು ಮ್ಯಾಕ್ಸ್ ಅಂದರೆ ಒಂದು 100 ಸ್ಪೀಡಲ್ಲಿ ಇದ್ದ ಅನ್ಕೋತೀನಿ ನಾನು, ಓಕೆನಾ. 100 ಸ್ಪೀಡಲ್ಲಿದ್ದ, ನಾನು ಒಂದು 80 ಸ್ಪೀಡಲ್ಲಿ, ಯಾಕಂದರೆ ನನ್ನ ವೆಹಿಕಲ್ ಇರೋದೇ 80 ಮ್ಯಾಕ್ಸಿಮಮ್ ಲಿಮಿಟ್ ಇರೋದು. ಸೊ ನಾನು 80 ಸ್ಪೀಡಲ್ಲಿದ್ದೆ. ಅವನೇನು ಮಾಡ್ದ, ಲೈಕ್ ಹೋಗ್ತಾ ಇದ್ದಾನೆ, ಹಿಂದ್ಗಡೆ ಟಯರು, ಹಿಂದ್ಗಡೆದು ಲೆಫ್ಟ್ ಸೈಡ್ ಟಯರು ಸಡನ್ನಾಗಿ ಬಸ್ಟ್ ಆಗೋಯ್ತು. ಸಡನ್ಲಿ ಪೂರ್ತಿ ಆ ಕಡೆ ಲೆಫ್ಟ್ ಸೈಡಿಗೆ ಎಳ್ಕೊಂಡು ಹೋಗ್ಬಿಡ್ತು. ಸೊ ಆ ಸಿಚುವೇಶನಲ್ಲಿ ಏನು ಮಾಡೋದು, ಲೈಕ್ ನಾನು 80 ಸ್ಪೀಡಲ್ಲಿದ್ದೆ, ನಾನು ಗಾಡಿ ಕಂಟ್ರೋಲ್ ಮಾಡಿದೆ, ಆ ಕಡೆ ಲೈನಲ್ಲಿ ಯಾವುದೇ ಗಾಡಿ ಇರಲಿಲ್ಲ. ಸೊ ಸೇಫ್ ಆದ, ಅವನು ಹೆಂಗೋ ಬ್ರೇಕ್ ಹಾಕ್ಬಿಟ್ಟು ನಿಲ್ಲಿಸಿದ ಗಾಡಿನ. ಸೊ ಸೇಫಾಗಿ ಉಳ್ಕೊಂಡ. ಇನ್ ಕೇಸ್ ಆ ಕಡೆ ಏನಾದರೂ ಗಾಡಿ ಯಾವುದಾದ್ರೂ ಸ್ಪೀಡಾಗಿ ಬಂದಿದ್ರೆ, ಇಲ್ಲ ನಾನೇ ಸ್ಪೀಡ್ ಇದ್ದರೆ, ಸೊ ನಮ್ಮಿಬ್ರದ್ದು ಆಕ್ಸಿಡೆಂಟ್ ಆಗಿರೋದು, ಇಲ್ಲ ಆ ಕಡೆಯಿಂದ ಬಂದಿರೋ ಗಾಡಿ ಆಕ್ಸಿಡೆಂಟ್ ಆಗಿರೋದು. ಸೊ ಅದನ್ನು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬಿಡಿ. ಚೆಕ್ ಮಾಡ್ತಾ ಇರಿ ಪ್ರಾಪರಾಗಿ ಟಯರಲ್ಲಿ ಏರ್ ಕರೆಕ್ಟಾಗಿ ಇದೆಯಾ ಇಲ್ವಾ, ಏನಾದರೂ ಕ್ರ್ಯಾಕ್ ಇದೆಯಾ, ಆ ಥರ ಎಲ್ಲ ಚೆಕ್ ಮಾಡ್ಕೊತಾ ಇರಿ ಟಯರ್ನ. ಆ್ಯಂಡ್ ನಿಮ್ಮ ಡ್ರೈವರ್ ಸೈಡಲ್ಲಿ ಬರೆದಿರ್ತಾರೆ ಎಷ್ಟು ಏರ್ನ ಫಿಲ್ ಮಾಡಬೇಕು ಕಾರ್ಗೆ, ನಿಮ್ಮ ಟಯರಲ್ಲಿ ಎಷ್ಟು ಏರ್ ಇರಬೇಕು ಅಂತ ಹೇಳ್ಬಿಟ್ಟು ಅವ್ರು ಆಲ್ರೆಡಿ ಶೋರೂಮಿಂದನೇ ಬರೆದ್ಬಿಟ್ಟು ಇದು ಮಾಡಿರ್ತಾರೆ. ಸೊ ಅದನ್ನು ಚೆಕ್ ಮಾಡಿಕೊಂಡು ನಿಮ್ಮ ಟೈರ್ ಪ್ರೆಷರ್ನ ಅಷ್ಟಕ್ಕೆ ಇದು ಮಾಡಿ. 6th ಒನ್ ಈಸ್ ಡ್ರೈವಿಂಗ್ ವೆನ್ ಯು ಆರ್ ಎಕ್ಸ್ಟ್ರೀಮ್ಲಿ ಟಯರ್ಡ್. ಸೊ ನೀವೆಲ್ಲೋ ಹೋಗಿರ್ತೀರ, ಪಾರ್ಟಿಗೆ ಹೋಗಿರ್ತೀರ, ಏನೋ ಒಂದು ಕೆಲಸಕ್ಕೆ ಹೋಗಿರ್ತೀರ, ನೀವು ಎಕ್ಸ್ಟ್ರೀಮ್ಲಿ ಟಯರ್ಡ್ ಆಗಿರ್ತೀರ. ಸೊ ಆ ಸಿಚುವೇಶನಲ್ಲಿ ನೀವು ಡ್ರೈವ್ ಮಾಡಲೇಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಸೊ ನೀವು ಡ್ರೈವ್ ಮಾಡ್ಕೊಂಡು ಓಕೆ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗೋದಿದೆಯಲ್ಲ, ದಟ್ ಈಸ್ ಬಿಗ್ಗೆಸ್ಟ್ ಮಿಸ್ಟೇಕ್. ಯಾಕಂದರೆ ಟಯರ್ಡ್ ಆಗಿರ್ತಾರೆ ಅಂದರೆ ನಿದ್ದೆ ಮಾತ್ರ ಬಂದೇ ಬರುತ್ತೆ ಅಲ್ವಾ. ಸೊ ನಿಮಗೆ ಪ್ರಾಪರ್ ವಿಸಿಬಿಲಿಟಿ ಇರಲ್ಲ. ಒಂದು ನಿಮಗೆ ರಿಯಾಕ್ಟ್ ಮಾಡೋದಕ್ಕೆ ನಿಮ್ಮ ಮೈಂಡ್ ಫೋಕಸ್ ಮಾಡ್ತಾ ಇರಲ್ಲ. ಯಾವುದೇ ಏನೋ ಸಡನ್ ಸಿಚುವೇಶನಲ್ಲಿ ನಿಮ್ಮ ಮೈಂಡ್ ಫೋಕಸ್ ಮಾಡೋದಕ್ಕೆ ಟಯರ್ಡ್ ಆಗಿರೋದ್ರಿಂದ ಯಾವುದೇ ಥರ
ರಿಯಾಕ್ಟ್ ಮಾಡ್ತಾ ಇರಲ್ಲ ನಿಮ್ಮ ಮೈಂಡ್. ಸೊ ದಟ್ ಈಸ್ ಆಲ್ಸೋ ಬಿಗ್ಗೆಸ್ಟ್ ಮಿಸ್ಟೇಕ್. ನೀವು ಸ್ಟ್ರೆಸ್ ಆಗಿದೆ ಅಂತಂದರೆ ಒಂದು ಸೇಫ್ ಜಾಗನ ನೋಡಿ, ಅಲ್ಲಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಆಮೇಲೆ ಬೇಕಿದ್ರೆ ಡ್ರೈವ್ ಮಾಡಿ. ದಟ್ ಈಸ್ ಗುಡ್. ಸೊ ಆ ಮಿಸ್ಟೇಕ್ನ ಯಾರು ಮಾಡೋಕ್ಕೆ ಹೋಗಬೇಡಿ. ಸೆವೆಂತ್ ಒನ್ ಈಸ್ ಥಿಂಕಿಂಗ್ ಐ ಆಮ್ ಅ ಗುಡ್ ಡ್ರೈವರ್. ಇದು ತುಂಬ ದೊಡ್ಡ ಮಿಸ್ಟೇಕ್. ಯಾಕಂದರೆ ನನಗೆ 4 ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಆ್ಯಸ್ ಅ ಡ್ರೈವರ್. ಸೊ ನಾನು ಇವಾಗ ಏನಾದರೂ ನನಗೆ 4 ವರ್ಷ ಎಕ್ಸ್ಪೀರಿಯೆನ್ಸ್ ಇದೆಪ್ಪ, ನನಗೆ ಆಕ್ಸಿಡೆಂಟ್ ಎಲ್ಲ ಆಗೋದು ಇದೇನೇ ಇರಲ್ಲ ಅಂತ ನೀನು ಅಂದ್ಕೊಂಡಿದ್ರೆ ಓಕೆ, ಯು ಆರ್ ಅ ಗುಡ್ ಡ್ರೈವರ್. ನಿನ್ನ ಮುಂದೆ ಇರೋನು, ನಿನ್ನ ಹಿಂದೆ ಇರೋನು ಈಸ್ ನಾಟ್ ಅ ಗುಡ್ ಡ್ರೈವರ್ ಬ್ರೋ. ಸೊ ದಟ್ ಈಸ್ ದ ಮಿಸ್ಟೇಕ್. ಸೊ ನೆವರ್ ಡೂ ದ್ಯಾಟ್. ಯಾವಾಗಲೂ ಅಲರ್ಟ್ ಆಗಿರಬೇಕು. ಇವರ 4 ವರ್ಷ ಇರಲಿ, 40 ವರ್ಷ ಇರಲಿ, ರೋಡು ಯಾವುದೇ ನೀವು ರೋಡಲ್ಲಿ ಡ್ರೈವ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಅದನ್ನು ರೋಡ್ ಯಾವುದೇ ಕಾರಣಕ್ಕೂ ನಿಮ್ದು ಎಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ಅನ್ನೋದನ್ನ ಕನ್ಸಿಡರೇ ಮಾಡಲ್ಲ. ಯಾಕಂದರೆ ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಇರಲ್ಲ. ಇನ್ನೊಂದು ಯಾವಾಗ ಯಾವ ಸಿಚುವೇಶನ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇವಾಗ ನೀವು ಸ್ಪೀಡಾಗಿ ಹೋಗ್ತಾ ಇದ್ದೀರಾ, ಐ ಆಮ್ ಅ ಗುಡ್ ಡ್ರೈವರ್, ನಾನು ಎಕ್ಸ್ಟೆಂಡ್ ಮಾಡಲ್ಲ, ನಾನು ಕಂಟ್ರೋಲ್ ಮಾಡ್ಕೋತೀನಿ, ನನ್ನ ಗಾಡಿ ಕಂಟ್ರೋಲ್ ಮಾಡೋದು ನನಗೆ ಗೊತ್ತು ಅಂತ ಹೋಗ್ತಾ ಇರ್ತೀರಾ. ಸೊ ನೀವು 100 ಸ್ಪೀಡಲ್ಲಿ ಇದ್ದೀರಾ, ಸಡನ್ನಾಗಿ ಒಂದು ನಾಯಿ ಅಡ್ಡ ಬಂದರೆ ಏನು ಮಾಡ್ತೀರಾ? ಸೊ ಯು ಕಾಂಟ್ ರಿಯಾಕ್ಟ್. ಸೊ ದಟ್ ಈಸ್ ದ ಪ್ರಾಬ್ಲಮ್. ನೆವರ್ ಥಿಂಕ್ ಐ ಆಮ್ ಅ ವೆರಿ ಗುಡ್ ಡ್ರೈವರ್, ಸೊ ಐ ಕ್ಯಾನ್ ನಾಟ್ ಮೇಕ್ ಆಕ್ಸಿಡೆಂಟ್. ಸೊ ಇದು 7 ಮಿಸ್ಟೇಕ್ನ ಯಾವುದೇ ಕಾರಣಕ್ಕೂ ನೀವು ಮಾಡೋಕ್ಕೆ ಹೋಗಬೇಡಿ. ಸೊ ಹೋಪ್ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯೂಸ್ಫುಲ್ ಇರುತ್ತೆ ಅನ್ಕೋತೀನಿ ವಿಡಿಯೋ. ಥ್ಯಾಂಕ್ ಯು.